ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ವೆಂಕಟೇಶ್ ಕಾಕುವಾಳ್. ನಾನು ಹೊಸಪೇಟೆ ನಿವಾಸಿ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿ ಸಾರಿಗೆ ನಮಿಸುತ್ತಾ, ನನ್ನ ಜೊತೆ ಸೇರಿರುವ ಎಲ್ಲ ಧ್ಯಾನ ಮಿತ್ರರಿಗೆ ನನ್ನ ಕೋಟಿ ಕೋಟಿ ನಮನಗಳು. ಈ ದಿನ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ಳೋದೇನೆಂದರೆ, ನಾವು ಜೀವನದಲ್ಲಿ ಜೀವನವನ್ನು ಮಾಡ್ತಾ ಮಾಡ್ತಾ ಸಾಕಷ್ಟು ಏರುಪೇರುಗಳನ್ನು ನೋಡ್ತೀವಿ. ಏರುಪೇರುಗಳನ್ನು ನೋಡ್ತಾ ನೋವನ್ನು ಕೂಡ ಅನುಭವಿಸ್ತೀವಿ. ಆ ನೋವನ್ನು ಅನುಭವಿಸುತ್ತಾ ಸಾಕಷ್ಟು ರೋಗಗಳು ಕೂಡ ನಮ್ಮ ದೇಹವನ್ನು ಆವರಿಸುತ್ತೆ. ಈ ಎಲ್ಲ ಮಧ್ಯದಲ್ಲಿ, ಈ ಎಲ್ಲ ಗೊಂದಲದಲ್ಲಿ ನಾವು ಆಸ್ಪತ್ರೆಗಳನ್ನು ತಿರುಗಾಡ್ತೀವಿ. ಥರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಡೆ ಹೋಗ್ತೀವಿ, ಮಲ್ಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಕಡೆ ಹೋಗ್ತೀವಿ, MDs ಕಡೆ, ಸಾಕಷ್ಟು ಕಡೆ ಹೋಗಿ ಅಡ್ಡಾಡಕ್ಕೆ ಶುರು ಮಾಡ್ತೀವಿ. ಅಲ್ಲಿಗೂ ನಮಗೆ ಪರಿಹಾರ ಸಿಗೋಲ್ಲ. ಕೊನೆಗೆ ಎಲ್ಲ ಪ್ರಯತ್ನ ವಿಫಲವಾದಾಗ ನಮಗೆ ಕಾಣೋದು ಆಧ್ಯಾತ್ಮಿಕ ಮಾರ್ಗ. ಆ ಎಲ್ಲ ಪ್ರಯತ್ನ ವಿಫಲ ಆಗೋಕ್ಕಿಂತ ಮುಂಚೆ ಯಾಕೆ ನಾವು ಆಧ್ಯಾತ್ಮಿಕ ಮಾರ್ಗವನ್ನು ಆರಿಸ್ಕೋಬಾರ್ದು? ಪೆಟ್ಟು ತಿಂದ ಮೇಲೆ ನಾವು ಆಧ್ಯಾತ್ಮಿಕ ಮಾರ್ಗಕ್ಕೆ ಬರೋಕ್ಕಿಂತ ಮುಂಚೆ, ನಾವು ಪೆಟ್ಟು ತಿನ್ನೋಕ್ಕಿಂತ ಮುಂಚೆ ನಾವು ಆಧ್ಯಾತ್ಮಿಕ ಮಾರ್ಗವನ್ನು ಯಾಕೆ ಆರಿಸಬಾರ್ದು? ಈ ಆಧ್ಯಾತ್ಮಿಕ ಮಾರ್ಗ ಅಂದ್ರೆ ವಯಸ್ಸಾದ್ಮೇಲೆ ಮಾಡುವಂತದಲ್ಲ ಅಂತೇಳಿ ಪ್ರತಿಯೊಬ್ಬರು ಅರ್ಥಕೋಬೇಕು. ಪ್ರತಿ ಒಂದು ಮನುಷ್ಯ ಈ ಭೂಮಿ ಮೇಲೆ ಜನ್ಮ ತಗೊಂಡು ಬಂದಿದ್ದಾನೆ ಅಂದ್ರೆ ಅವನಿಗೆ ಧ್ಯಾನ ಬೇಕೇ ಬೇಕು. ಧ್ಯಾನ ಸರ್ವ ರೋಗ ನಿವಾರಣಿ, ಸರ್ವ ಭೋಗ ಕಾರಣಿ ಅಂತ ಹೇಳ್ತಾರೆ. ಈ ಧ್ಯಾನ ಮಾಡೋದು ಬಹಳ ಸುಲಭ ರೀ. ಆಗ್ತಿರುವ ಶ್ವಾಸದ ಮೇಲೆ ಗಮನ ಇಡೋದೇ ಧ್ಯಾನ. ಆಗ್ತಿರೋ ಶ್ವಾಸದ ಮೇಲೆ ಗಮನ ಇಡೋದು ಧ್ಯಾನ. ಅಂದ್ರೆ ಧ್ಯಾನಕ್ಕೆ ಹೋಗುವ ಅದು ಒಂದು ಪ್ರಕ್ರಿಯೆ. ಎರಡು ಕೈಗಳನ್ನು ಜೋಡಿಸಿ, ಎರಡು ಕಣ್ಗಳನ್ನು ಮುಚ್ಚಿ, ಆಗ್ತಿರುವ ಸ್ವಾಭಾವಿಕ ಶ್ವಾಸದ ಮೇಲೆ ಗಮನ ಇಡೋದೇ ಧ್ಯಾನ. ನಿಮ್ಮ ವಯಸ್ಸೆಷ್ಟಿದೆಯೋ ಅಷ್ಟು ನಿಮಿಷಗಳ ಕಾಲ ನೀವು ಪ್ರತಿನಿತ್ಯ ಬೆಳಿಗ್ಗೆ ರಾತ್ರಿ ಧ್ಯಾನ ಮಾಡಿ. ಮಲಗೋಬೇಕಾದ್ರೆ ಧ್ಯಾನ, ಬೆಳಿಗ್ಗೆ ಎದ್ದ ನಂತರ ಧ್ಯಾನ. ಈ ಪ್ರಕ್ರಿಯೆಯನ್ನು ನೀವು ದಿನನಿತ್ಯ ಪಾಲಿಸಿದಾಗ ನಿಮ್ಮ ಜೀವನ ಆನಂದದಿಂದ ತುಂಬುತ್ತದೆ. ಧ್ಯಾನದಿಂದ ಯಾವುದೇ ರೋಗವಿರಲಿ ಅದನ್ನು ನಿವಾರಣೆ ಮಾಡಬಹುದು. ಇಂಥ ಒಂದು ಅಮೃತವಾದ ಪ್ರಕ್ರಿಯೆಯನ್ನು ನಾವ್ಯಾಕೆ ಮಾಡಬಾರ್ದು? ಈ ಪ್ರಕ್ರಿಯೆಯನ್ನು ಪ್ರತಿಯೊಬ್ಬರು ಶುರು ಮಾಡಿ. ಬುದ್ಧ ಭಗವಾನರು ತಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಕಷ್ಟು ಸಾಧನೆ ಮಾಡುತ್ತಾ ಕಂಡು ಹಿಡಿದ ಈ ಆನಾಪಾನಸತಿ ಧ್ಯಾನ. ಆನ ಎಂದರೆ ಒಳ ಉಸಿರು, ಪಾನ ಅಂದ್ರೆ ಹೊರ ಉಸಿರು, ಸತಿ ಅಂದ್ರೆ ಆ ಒಳ ಉಸಿರು ಮತ್ತು ಹೊರ ಉಸಿರಿನ ಜೊತೆ ಇರುವುದೇ ಆನಾಪಾನಸತಿ ಧ್ಯಾನ. ಈ ಧ್ಯಾನವನ್ನು ಬ್ರಹ್ಮಶ್ರೀ ಸುಭಾಷ್ ಪತ್ರಿಯವರು ನಮ್ಮ ಇಡೀ ವಿಶ್ವಕ್ಕೆ ಪುನರ್ ಪರಿಚಯ ಮಾಡಿಕೊಟ್ರು. ಅಂತ ಒಂದು ಗುರುವಿನಿಂದ ಪುನರ್ ಪರಿಚಯ ಮಾಡಲ್ಪಟ್ಟ ಈ ಆನಾಪಾನಸತಿ ಧ್ಯಾನ, ಶ್ವಾಸದ ಮೇಲೆ ಗಮನ, ಈ ಪ್ರಕ್ರಿಯೆಯನ್ನು, ಈ ಧ್ಯಾನ ಪದ್ಧತಿಯನ್ನು ಪ್ರತಿಯೊಬ್ಬರು ಮಾಡೋಣ. ಈ ಇಡೀ ಸಂಸಾರವನ್ನು ಧ್ಯಾನ ಜಗತ್ ಮತ್ತು ಪಿರಮಿಡ್ ಜಗತ್ ಮತ್ತು ಶಾಕಾರ ಜಗತ್ತನ್ನಾಗಿ ಪರಿವರ್ತನೆ ಮಾಡೋಣ. ಧನ್ಯವಾದಗಳು ಸ್ನೇಹಿತರೆ, ಧನ್ಯವಾದ.